ಕಾಯಿನ್ನ ಅರಿಶಿನ ಕುಂಕುಮ ಇತ್ಯಾದಿಗಳಿಂದ ಮಂಗಳ ದ್ರವ್ಯಗಳಿಂದ ಅಲಂಕರಿಸಿ ಆ ಲಕ್ಷ್ಮಿಯನ್ನು ಹೇಗೆ ಬೇಕಾದರೂ ನಮಗೆ ಅವಳ ಸಂಪೂರ್ಣ ಅನುಗ್ರಹಕ್ಕೆ ಭಕ್ತಿಯಿಂದ ಶರಣಾಗತರಾಗಬೇಕು. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಗಿಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿದ್ದಾರೆ. ಅವಳಿಗೆ ಶರಣಾಗತಿ ಭಕ್ತಿ ಅಷ್ಟು ಬಿಟ್ಟರೆ ಮತ್ತೇನೂ ಕೇಳಲ್ಲ ಅವಳ ನಮ್ಮ ಹತ್ರ. ಹಾಗಾಗಿ ಆ ಶರಣಾಗತಿಯಿಂದ ಆ ದೇವಿಯನ್ನು ಪೂಜೆ ಮಾಡ್ತಾ ಪ್ರಾರ್ಥನೆ ಮಾಡಿ, ಕಮಲ ಪುಷ್ಪಗಳಿದ್ದರೆ ಆ ಕಮಲ ಪುಷ್ಪಗಳಿಂದ ಪೂಜೆ ಮಾಡಿ, ಷೋಡಶ ಉಪಚಾರ ಪೂಜೆ ಅಂತ ಹೇಳ್ತಾರೆ. 16 ರೀತಿಯ ಪೂಜೆ, ಆವಾಹನೆ ಕರಿತಕ್ಕಂಥದ್ದು, ಅರ್ಘ್ಯಪಾದ್ಯ ಆಚಮನ, ಗಂಧ ಸ್ನಾನ ಇವೆಲ್ಲವನ್ನ ಆ ದೇವಿಗೆ ವಸ್ತ್ರ ಅಲಂಕಾರ ಗಂಧ ಆಭರಣಗಳು ಎಲ್ಲವನ್ನ ಮನಸ್ಸಿನ ಕಲ್ಪನೆಯಿಂದ ಮಾಡಿ. ಯಾಕೆಂದರೆ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಭಗವಂತ ಲಕ್ಷ್ಮಿಯನ್ನು ಸಾಕ್ಷಾತ್ ಲಕ್ಷ್ಮೀ ರೂಪದಲ್ಲಿ ಅಲಂಕಾರ ಮಾಡಿ ಕೂರಿಸ್ಬೋದು, ಅಷ್ಟೇ ವ್ಯವಸ್ಥೆ ನಮ್ಮ ಮನಸ್ಸಿನಲ್ಲಿದೆ. ಹಾಗಾಗಿ ವಜ್ರ ವೈಡೂರ್ಯಗಳಿಂದ ಆ ಲಕ್ಷ್ಮಿಯನ್ನು ಅಲಂಕಾರ ಮಾಡ್ತಾ ಇದ್ದೀನಿ ಅಂತೇಳಿ ಭಾವನೆಯನ್ನು ಮಾಡಿ ಒಂದೆರಡು ಹೂಗಳನ್ನು ಅರ್ಚನೆ ಮಾಡಿ ನಾನಾ ವಿಧವಾಗಿರ್ತಕ್ಕಂತಹ ತಾಂಬೂಲಾದಿ ಪುಷ್ಪ ಪತ್ರೆಗಳಿಂದ ಆ ದೇವಿಯನ್ನು ಪೂಜೆ ಮಾಡಿ ಯಥಾಶಕ್ತಿಯಾಗಿ ಕಜ್ಜಾಯವನ್ನು ಅತಿರಸ ಅಂತಕ್ಕಂಥದ್ದು ಮಾಡ್ತಾರೆ, ಅದನ್ನು ನೈವೇದ್ಯ ಮಾಡಿ ಹಾಗೆ ಯಥಾಶಕ್ತಿಯಾಗಿ ಪಂಚಫಲಗಳಿಂದ ಆ ದೇವಿಯನ್ನು ಪ್ರಾರ್ಥನೆ ಮಾಡಿ ಸುಮಂಗಳಿಯರು ಆರತಿ ಇತ್ಯಾದಿಗಳು ಮಾಡಿದಾಗ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೆ ಸತ್ಸಂತಾನ ಅಭಿವೃದ್ಧಿಗಳು ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಮೃದ್ಧಿಯಾಗ್ತದೆ ಅಂಥೇಳಿ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಹಾಗೆ ಸುಮಂಗಳಿಯರೆಲ್ಲರೂ ಕೂಡ ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ನಮ್ಮ ಮನೆ ನೀನು ಬರಬೇಕಾದ್ರೆ ಇಷ್ಟು ಶುದ್ಧವಾಗಿದೆಯಮ್ಮ, ನಮ್ಮ ಮನೆ ಮನಸ್ಸು ಬಂದು ನೀನು ನಮ್ಮ ಮನಸ್ಸಿನಲ್ಲಿ ಕೂತ್ಕೋ, ನಮ್ಮ ಮನೆಯಲ್ಲಿ ಕೂತ್ಕೋ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಆ ದೇವಿಯನ್ನು ಮುಂದಿನ ವರ್ಷವೂ ಕೂಡ ಆ ದೇವಿಯ ಸ್ಮರಣೆಯಲ್ಲೇ ನಮ್ಮ ಜೀವನವನ್ನು ಸಾಗಿಸ್ತಾ, ಹಾಗೆ ಅದಾದ ಮೇಲೂ ಕೂಡ ಆ ಲಕ್ಷ್ಮಿ ಬರಬೇಕಾದ್ರೆ ನಮ್ಮ ಮನೆ ಹೇಗಿರಬೇಕು, ತೆರಳು ತೋರಣಗಳಿಂದ ಅಲಂಕಾರವಾಗಿರಬೇಕು. ಆಗ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯ ಪುಷ್ಟಾಂಕರೇಷಿಣಿ ಅಂಥೇಳಿ ಮಂತ್ರದಲ್ಲೇ ಹೇಳ್ತೀವಲ್ಲ, ಆ ದೇವಿಯ ಬರಬೇಕಾದ್ರೆ ಸುಗಂಧದ ವಾಸನೆ ಬರ್ತದೆ, ಮನೆಯೆಲ್ಲ ಗಂಧದಮಯವಾಗ್ತದೆ ಅಂತ ಹೇಳ್ತಕ್ಕಂಥದ್ದು ಋಷಿಗಳ ಒಂದು ವಾಕ್ಯ. ಹಾಗೆ ಬಂದಿರತಕ್ಕಂಥ ಲಕ್ಷ್ಮಿ ಒಬ್ಬಳೇ ಬರೋದಿಲ್ಲ, ವಿಷ್ಣು ಸಹಿತವಾಗಿ ಬರ್ತಾಳೆ. ಹಾಗಾಗಿ ನಾವು ವಿಷ್ಣುವನ್ನು ಸಹಿತವಾಗಿ ಪ್ರಾರ್ಥನೆ ಮಾಡಬೇಕು. ಹಸ್ತಧ್ವಜೇನ ಕಮಲೆ ಧಾರಯಂತೀಂ ಸ್ವಲೀಲಯ ಹಾರನೂಪುರ ಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ವಿಚಿಂತಯೇ ಉದ್ಯದಾದಿತ್ಯ ಸಂಕಾಶಂ ಪೀತವಾಸತಮಚ್ಯುತಂ ಶಂಖಚಕ್ರ ಗದಾಪಾಣಿಂ ಧ್ಯಾಯೇ ಲಕ್ಷ್ಮೀ ಪತಿಂ ಹರಿ ಅಂತ ಹೇಳಿ ಆ ಲಕ್ಷ್ಮೀಯೊಡನಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣನನ್ನು ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಲಕ್ಷ್ಮಿ ಒಬ್ಬಳೇ ಬರೋದಿಲ್ಲ, ಜೊತೆಯಲ್ಲಿ ವಿಷ್ಣು ಸಹಿತವಾಗಿ ಬರ್ತಾಳೆ. ಅವಳು ನಾವು ಪ್ರಾರ್ಥನೆ ಮಾಡ್ತೀವಿ. ಯಥಾ ವೈಕುಂಠ ನಗರೆ ಯಥಾ ವೈ ಕ್ಷೀರಸಾಗರೆ ತಥಾ ಮದ್ಭವನೇ ತಿಷ್ಠ ಸ್ಥಿರಂ ಶ್ರೀ ವಿಷ್ಣುನಾಸಹ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹೇಗೆ ನೀನು ನಮ್ಮ ಮನೆಯಲ್ಲಿ ಸಂಕೋಚ ಪಡಬೇಡಮ್ಮ, ನೀನು ಕ್ಷೀರಸಾಗರದಲ್ಲಿ ವಿಷ್ಣುವೊಡನೆ ಹೇಗಿರ್ತೀಯ ವೈಕುಂಠದಲ್ಲಿ ಹಾಗೇ ನನ್ನ ಮನೆಯಲ್ಲಿ ಇದ್ದುಬಿಡು ಸಾಕು, ಮತ್ತಿನ್ನೇನು ನಿನ್ನಲ್ಲಿ ಕೇಳೋದಿಲ್ಲ. ನಾನು ಪಾಪಿನಾಂ ಅಹಮೇವಾಗ್ಯೋ ದಯಾನುನಾಂ ತ್ವಮಗ್ರಣೀಹಿ, ಪಾಪಿಗಳ ಮೊದಲ ಸಾಲಿನಲ್ಲಿ ನಾನು ಮೊದಲನೇ ಆಗಿರ್ತಕ್ಕಂಥವನು. ಹಾಗೆ ದಯೆಯನ್ನು ಕೊಡ್ತಕ್ಕಂತಹ ಅನುಗ್ರಹವನ್ನು ಕ್ಷಮಿಸುವಂತಹ ಗುಣದಲ್ಲಿ ನೀನು ಮೊದಲೇ ಆಗಿರ್ತಕ್ಕಂಥವಳು, ಅವಳು ನಿನ್ನನ್ನು ಅನುಗ್ರಹ ಮಾಡು ಅಂಥೇಳಿ ಅವಳನ್ನು ಪ್ರಾರ್ಥನೆ ಮಾಡ್ತಾ ಕೊನೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಎಲ್ಲವೂ ನೀನೇ, ತಂದೆ ನೀನು, ತಾಯಿ ನೀನು, ಸಖ ಬಂಧು ಮಿತ್ರ ಎಲ್ಲರೂ ನೀನೇ ಅಮ್ಮ. ಎಲ್ಲವನ್ನು ನಿನ್ನ ಮಡಿಲಲ್ಲಿ ನನ್ನ ಕಷ್ಟ ಕಾರ್ಪಣ್ಯಗಳನ್ನು ಹಾಕಿದ್ದೀನಿ, ನನ್ನ ಉದ್ಧರಿಸು, ನಿನ್ನ ಪಾದದ ಅಡಿಯಲ್ಲಿ ಸೇರಿಸ್ಕೋ, ನಿನ್ನ ಪಾದದ ಅಡಿಯಲ್ಲಿ ನನಗೆ ಒಂದೆರಡು ಕೂಡ ಜಾಗವನ್ನು ಕೊಡು, ಹಾಗೆ ನನ್ನ ಈ ಜೀವನವನ್ನು ಸಾರ್ಥಕ್ಯ ಮಾಡು ಅಂತ ಹೇಳ್ತಕ್ಕಂಥದ್ದೇ ಈ ವರಮಹಾಲಕ್ಷ್ಮಿಯ ಪೂಜೆಯ ಅರ್ಥ. ಹಾಗಾಗಿ ಲಕ್ಷ್ಮಿ ಒಂದು ಕಣ್ಣು ಬಿಟ್ಟರೆ ಸಾಕು, ಒಂದು ನಮಗೆ ಆಶೀರ್ವಾದವನ್ನು ಮಾಡಿದ್ರೆ ಸಾಕು, ಧನ ಕನಕ ವಸ್ತು ವಾಹನಗಳು ಎಲ್ಲೇ ಇರಲಿ, ಸುಖ ಶಾಂತಿ ನೆಮ್ಮದಿಗಳು. ಯಾಕೆಂತ ಹೇಳಿದ್ರೆ ಹೆಚ್ಚು ದುಡ್ಡಿತ್ತು ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ನಮಗೆ ಗೊತ್ತಿದೆ. ಹಾಗಾಗಿ ಎಲ್ಲವೂ ಇದ್ದರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂತಹ ನೆಮ್ಮದಿ ಆರೋಗ್ಯ ಇವೆಲ್ಲವೂ ಬೇಕು ಅಂಥೇಳಿ ಆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ವರಮಹಾಲಕ್ಷ್ಮಿಯನ್ನು ನಾವೆಲ್ಲ ಅರ್ಚನೆ ಮಾಡಿದ್ದೀವಿ. ಮಾಡಿರ್ತಕ್ಕಂತಹ ಭಕ್ತರಿಗೆ, ಸುಮಂಗಲಿಯರಿಗೆ, ಮಾತೆಯರಿಗೆ, ಮಕ್ಕಳಿಗೆ ಎಲ್ಲರೂ ಕೂಡ ಆ ದೇವಿಯ ಅನುಗ್ರಹದಿಂದ ದೇಶದಲ್ಲಿ ಸುಭಿಕ್ಷವಾಗಿರ್ತಕ್ಕಂತಹ ಒಂದು ವಾತಾವರಣ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ದೊರಕಲಿ ಅಂತ ಹೇಳಿ ನಾವೆಲ್ಲ ಕೂಡ ಆ ಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಹೋಗೋಣ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಸರ್ವಮಂಗಲ ಸಿದ್ಧ್ಯರ್ಥಂ ವರಮಹಾಲಕ್ಷ್ಮೀ ಪ್ರೀತ್ಯರ್ಥಂ ಯಾವತ್ ಶಕ್ತಿ ಧ್ಯಾನ ಆವಾಹನಾದಿ ಷೋಡಶ ತದಂಗ ನಿರ್ವಿಘ್ನತ ಸಿದ್ಧ್ಯರ್ಥಂ ಗುರು ಗಣಪತಿ पूजा आराधनं च करिष्ये।
गत्वेन निर्विघ्नता सिद्ध्यर्थं महागणपति विघ्नेशाय नमो नमो गणेशाय विघ्नेशाय नमो नमः विघ्नाय नमो नमः वक्रतुण्ड महाकाय कोटिसूर्यसमप्रभ अविघ्नं कुरु मे देवा सर्वकार्येषु सर्वदा महागणाधिपतये नमः सिंहासनं समर्पयामि स्वागतं समर्पयामि पाद्यं समर्पयामि अर्घ्यं समर्पयामि प्रजापतेरस्सहजं पुरस्तात् आयुष्यवस्त्रं तदविद्युषुप्रिं जिज्ञोपवीतं बलवद्युतेजः उपवीतात्यक्षतां समर्पयामि गच्छते अलङ्करणार्थे अक्षतां समर्पयामि सचिदाय नमः ओं धूमकेतवे नमः ओं गणाध्यक्षाय नमः ओं बालचन्द्राय नमः ओं गजाननं प्रतिगृह्यतां श्रीमन्महागणाधिपतये नमः विद्युदूपम् आज्ञापयामि महागणाधिपतये नमः कर्पूरमहामङ्गलनीराजनं पृच्छयामि आचमनं समर्पयामि परिमलपत्रपुष्पाणि समर्पयामि रक्षां धारयामि मंत्र अन्यथा शरणं नास्ति त्वमेव शरणं मम तस्मात् कारुण्यभावेन सक्षमां गणनायक ॐ आधारशक्त्यै नमः ॐ मूलप्रकृत्यै नमः मानोन्नतिपदेशाद्यस्तैवोर्धिकरं करं यशसा वर्धते सोऽपि कीर्तिमण्डितभूतले श्रीमन्महावरमहालक्ष्मी नमः कम्पुकैततं नमः नमः प्रकृत्यै भद्रायै नियता प्रणता स्वदां श्रीवरमहालक्ष्मी नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते तदेव लग्नं सुदिनं तदेव ताराबलं चन्द्रबलं तदेव दासे भूततपस्तदेव वनितां लोकैकदीपान् पुरां श्रीमन्नन्दगणाक्षलब्धविभद्ब्रह्मेन्द्रगङ्गाधरां महागणपतये नमः तदिस्नानं समर्पयामि तदिस्नानानन्तरं शुद्धोदयः आज्यस्नानं समर्पयामि मातृवीर्गावो भवन्तु नः वरमहालक्ष्मी नमः महागणाधिपतये नमः मधुस्नानं समर्पयामि मधुस्नानानन्तरं शर्करस्नानं समर्पयामि या फलिनी या अफला अपुष्पायाश्च पुष्पिणीः बृहस्पतिदेवेभ्यस्तजुं पुरा मदैव बप्रूढामहं शतं यस्मै कृणोति ब्राह्मणस्तं राजन्पालकावसि ॐ जातमा नावे वसिन्धुं दुरितात्तिग्निः तावग्निवर्णां तपसा ज्वलन्तीं वैरोचनीं कर्मफलेषु जुष्टां दुर्गां देवीं शरणमहं प्रपद्ये सुतरसि तरसे नमः अग्ने परमास्तदस्तात् धनः परददतु दुर्गाणि विश्वा श्री गुरुभ्यो नमः हरिः ओम ओम गणानां त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिभिः सीदसादनं महागणाधिपतये नमः प्रणो देवी सरस्वती वाजेभिर्वाजिनीवती धीनामवित्र्यवत् वाग्देव्यै नमः ॐ सक्तुमिवति तव न पुनन्तो गत्र धीरावनसा वाचवक्रता अत्र सखाय सख्यारिजानते भद्रेशा लक्ष्मीर्निहिताधिवाची महादेव्यै च विद्महे विष्णुपत्नी च धीमहि तन्नो लक्ष्मी प्रचोदयात्। वरमहालक्ष्मी देवी श्रीमन्महागणपतये नमः वस्त्रं समर्पयामि ओम अक्षतां समर्पयामि ओम श्रीखण्डं चन्दनं दिव्यं कन्दाख्यं सुमनोहरं विलेपनं सुरश्रेष्ठा चन्दनं समर्पयामि शालेयानक्षतां श्वेतां चन्द्राभाविवनाशुभां ग्रहदूभाग्यदागिनी हरिद्रं पूजनीयासि प्रीत्यर्थं प्रतिगृह्यतां हरिद्राचूर्णं समर्पयामि कुङ्कुमचूर्णं तस्मै चित्रक्षत्रतिष्ठतपम्बजोधां चन्द्रं व्रजं बृहन्तं युगदन्तार्णते जपस्वा हरिद्रा कुङ्कुमचूर्णादि मङ्गलद्रव्याणि नमः ओम दित्यै नमः ओम दित्यै नमः ओम दीप्तायै नमः ओम वसुधायै नमः ओम सुधारिण्यै नमः ओम कमलायै नमः ओम कान्तायै नमः आह्लादनन्यै नमः ओम पुष्टियै नमः ओम शिवायै नमः ओम शिवगल्यै नमः पूजां तव दिव्यचरणारविन्दयोः समर्पणं भवतु।
ओम ब्राह्मी नमः माहेश्वरी नमः कोमार्गी नमः वैष्णवी नमः वारागी नमः इंद्रांगी नमः चामुंडादी नमः महालक्ष्मी नमः वनस्पतिरतो बन्धाद्यस्मनोहरः आग्रे सर्वदेवानां रूपोऽयं प्रतिगृह्यतां प्रत्यक्षति कुन्दस्याभि रूपदीपानन्तं मध्ये आचमनं समर्पयस्तवां तेन मे सुफलावाप्तिर्भवेत् जन्मनि जन्मनि श्रीवरमहालक्ष्मी नमः वरदस्थापितं तण्डुलोपमङ्गल तयोः समुत्प्रणनार्थं सां सर्वतो जयमङ्गलम् आवाज श्रीवरमहालक्ष्मी नमः वरदस्थापितं पूर्णफलोपहार दुरितं निवारया प्रज्ञानदीपं मनसि प्रदीपयाम् आसा पद्मासनस्था विपुलतकटसी पद्मपत्रागताक्षी गम्भीरावर्तनाभिस्तनवरन्ता शुक्रवस्तोत्तरीयां लक्ष्मी दिव्यै दलेन्द्रियै मणिमणघटितैः स्थापिता हेमकुम्भैः नित्यं सा पद्महस्ता वसतु मम गृहे सर्वमाङ्गल्ययुक्ताम् आवाज श्री सर्वतो जगमङ्गलं कल्याणाद्भुतगात्राय कालितार्थप्रदायिने श्रीमद्वेङ्कटनाथाय सुरेशं वसुपतिसुतवेशं विघ्नराजं नमामि आवाज देवतां नमः चत्राकैरपि चित्तशङ्कतवलैः प्रोज्वादिकैः स्वस्तिकैः मुक्ताजालविलम्ब्रबन्धभगतैर्वज्रैश्च सोपानकैः नानारत्नविनिर्मितैश्च कलशैरत्य शुभ्रवस्तोत्तरीयां कर्पूरमहामण्डलमीनाथं दर्शयामि आचमनं समर्पयामि परिमलपत्रपुष्पाणि समर्पयामि रक्षां धारयामि मन्त्रपुष्पाञ्जलिं करिष्ये कर्पूरदीपं सुमनोहरं प्रबोधयामि देववरं प्रसीदवं पापान्धकारं दुरितं निवारया प्रज्ञानदीपं मनसि प्रदीपयामि आवाहितां श्रीवरमहालक्ष्मी नमः प्रसंयुक्तां लक्ष्मीं देवीं विचिन्तये या सा पद्मासनस्था विपुलकटितटे पद्मपत्रागताक्षी गम्भीरावर्तनाभिस्तनवर्णमिता शुभ्रवस्तोत्तरीयां लक्ष्मीर्दिव्ये ಆತ್ಮೀಯರೇ, ಎಲ್ಲರಿಗೂ ಕೂಡ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರಾವಣ ಮಾಸದ ಹುಣ್ಣಿಮೆಗೆ ಹತ್ತಿರ ಇರುವಂತಹ ಭೃಗುವಾಸರದಲ್ಲಿ ಅಂದರೆ ಶುಕ್ರವಾರದಲ್ಲಿ ತಾಯಿಯ ಶ್ರೀ ವರಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು ಅಂಥೇಳಿ ಶಾಸ್ತ್ರ ಸಾರಿ ಹೇಳ್ತಾ ಇದೆ. ವರಮಹಾಲಕ್ಷ್ಮಿ ನಾವು ಪ್ರತಿ ಪೂಜೆಯ ಅಥವಾ ಪ್ರತಿಯೊಂದು ಆರಾಧನೆಯಲ್ಲೂ ಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನವನ್ನು ಕೊಟ್ಟಿದ್ದೀವಿ. ಲಕ್ಷ್ಮಿ ಅಂತ ಹೇಳಿದ್ರೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಆ ದೇವಿಯ ಸಂಪೂರ್ಣ ಅನುಗ್ರಹ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಧನಲಕ್ಷ್ಮಿ ಅಂತ ಕರಿತೀವಿ, ಧಾನ್ಯಲಕ್ಷ್ಮಿ ಕರಿತೀವಿ, ಸಂತಾನ ಲಕ್ಷ್ಮಿ ಕರಿತೀವಿ, ಐಶ್ವರ್ಯ ಲಕ್ಷ್ಮಿ, ವಿಜಯಲಕ್ಷ್ಮಿ, ಎಲ್ಲ ಅಷ್ಟೇ ರೀತಿಯಲ್ಲಿ ಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ತಾ ಹೋಗ್ತೀವಿ. ಅಂದರೆ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಜೀವನದ ಕ್ಷಣದಲ್ಲೂ ಆ ದೇವಿಯ ಒಂದು ಸಂಪೂರ್ಣ ಅನುಗ್ರಹವಿದ್ದಾಗ ಮಾತ್ರ ನಮಗೆ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷವಾಗ್ತದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಇನ್ನು ಈ ವರಮಹಾಲಕ್ಷ್ಮಿಯಲ್ಲಿ ಶ್ರಾವಣ ಮಾಸದ ಹುಣ್ಣಿಮೆಗೆ ಹತ್ತಿರವಿರುವಂತಹ ಒಂದು ಭಾರ್ಗವ ವಾಸರ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿಯನ್ನು ನಾವು ಎಲ್ಲರ ಮನೆಯಲ್ಲೂ ಪೂಜೆಯನ್ನು ಮಾಡ್ತೀವಿ. ಅದಕ್ಕೆ ಋಷಿಮುನಿಗಳು ವಿಧಾನವನ್ನು ಕೊಟ್ಟಿದ್ದಾರೆ ಹೇಗೆ ಪೂಜೆಯನ್ನು ಮಾಡಬೇಕು ಅಂಥೇಳಿ. ಅದೊಂದು ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಪೂಜೆಯನ್ನು ಯಾಕೆ ಮಾಡಬೇಕು, ಯಾವುದೇ ಪೂಜೆಯನ್ನಾದರೂ ಕೂಡ ನಾವು ಯಾಕೆ ಮಾಡಬೇಕು ಅಂಥೇಳಿ ಸ್ವಲ್ಪ ಅವಲೋಕನ ಮಾಡ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಯಾವ ಕೆಲಸವನ್ನು ನಾವು ಮಾಡ್ತಾ ಇರ್ತೀವೋ ಅದರ ಅರ್ಥವನ್ನು ತಿಳಿದು ಮಾಡಿದಾಗ ಅದರ ವಿಶೇಷತೆ ಹೆಚ್ಚು, ಫಲವೂ ಹೆಚ್ಚು ಅಂಥೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಅರ್ಥವಿಲ್ಲದ ಕೆಲಸ ವ್ಯರ್ಥವಾಗತ್ತೆ ಅಂಥೇಳಿ. ಹಾಗೆ ಅರ್ಥವನ್ನು ತಿಳ್ಕೊಂಡು ಮಾಡಿದಾಗ ಅದರ ಫಲ ವಿಶೇಷವಾಗಿ ಸಿಗತ್ತೆ. ಯಾಕೆ ನಾವು ಪೂಜೆಯನ್ನು ಮಾಡಬೇಕು? ಭಗವಂತ ನಮಗೆ ಈ ಭೂಮಿಯಲ್ಲಿ ಜನ್ಮವನ್ನು ಕೊಟ್ಟು ಇಲ್ಲಿ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಅನೇಕವಾದ ವ್ಯವಸ್ಥೆಯನ್ನು ಎಲ್ಲವೂ ಕೂಡ ಮಾಡಿಕೊಟ್ಟಿದ್ದಾನೆ. ಗಾಳಿ, ಪಂಚಭೂತಗಳು, ಪೃಥ್ವಿ ತೇಜವಾಯು ಆಕಾಶ, ಭೂಮಿ, ಅಗ್ನಿ, ವಾಯು, ಜಲ, ಹೀಗೆ ಎಲ್ಲವನ್ನು ಭಗವಂತ ಉಚಿತವಾಗಿ ಕೊಟ್ಟಿದ್ದಾನೆ. ಅಕಸ್ಮಾತ್ ಅದಕ್ಕೆಲ್ಲ ನಾವು ಹಣವನ್ನು ಕೊಡಬೇಕಾಗಿದ್ದರೆ ಎಷ್ಟು ಕೊಡಬೇಕಾಗಿತ್ತು? ಎಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಹಾಗಾಗಿ ನಮಗೆ ಈ ಒಂದು ಜಾಗದಲ್ಲಿ, ಈ ಒಂದು ಸ್ಥಾನದಲ್ಲಿ, ಅವನ ಸಾನ್ನಿಧ್ಯದಲ್ಲಿ, ನಮಗೆ ಅವನ ಮಡಿನಲ್ಲಿ ನಾವು ಹುಟ್ಟಿ ಅವನ ಋಣವನ್ನು ತೀರಿಸಲಿಕ್ಕೋಸ್ಕರ ಮಾಡ್ತಕ್ಕಂಥದ್ದೇ ಪೂಜೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ.
ಅವನಿಗೆ ಧನ್ಯವಾದವನ್ನು ಅರ್ಪಿಸಬೇಕಲ್ಲ. ಉದಾಹರಣೆಗೆ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಹಿಂದೆ ನಮ್ಮ ವಸ್ತು ಅಕಸ್ಮಾತ್ ನಮ್ಮ ಪರ್ಸು ಏನೋ ಒಂದು ನಮ್ಮ ಒಂದು ವಸ್ತು ಬಿದ್ದು ಹೋಗುತ್ತೆ. ಹಿಂದೆ ಬರ್ತಿರ್ತಕ್ಕಂತಹ ವ್ಯಕ್ತಿ ಆ ವಸ್ತುವನ್ನು ತೆಗೆದು ನಿಮ್ಮದು ತಗೊಳ್ಳಿ ಅಂತೇಳಿ ಕೊಡ್ತಾರೆ. ಆಗ ನಾವು ಅವರಿಗೆ ಒಂದು ಧನ್ಯವಾದವನ್ನು ಅರ್ಪಿಸ್ತೀವಿ, ಥ್ಯಾಂಕ್ ಯು ಸರ್ ಅಂತ ಹೇಳ್ತೀವಿ. ಆ ಧನ್ಯವಾದ ಏಕೆ ಅರ್ಪಿಸ್ತೀವಿ? ನಮ್ಮ ವಸ್ತುವನ್ನು ನಮಗೆ ಕೊಟ್ಟ ಆ ಉದ್ದೇಶದಿಂದ ಧನ್ಯವಾದ ಅರ್ಪಿಸ್ತೀವಿ. ಹಾಗೆ ಭಗವಂತ ನಮಗೆ ಹುಟ್ಟಿದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಇನ್ನು ಮುಂದೆ ಕೂಡ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ನಾವು ದೇವಸ್ಥಾನಕ್ಕೆ ಹೋದಾಗ ಇಷ್ಟದ ಒಂದು ಮಾರುದ್ದ ಸಂಕಲ್ಪವನ್ನು ಇಡ್ಬೋದು, ಆದರೆ ನಮಗೆ ಕೇಳಿದ್ರೆ ನಮಗೆಲ್ಲ ಕೊಡ್ತಾನಲ್ಲ, ಅದಕ್ಕೋಸ್ಕರವೇ ಅವನಿಗೆ ಧನ್ಯವಾದವನ್ನು ಅರ್ಪಿಸ್ತಕ್ಕಂಥದ್ದೇ ಪೂಜೆಯ ಉದ್ದೇಶ. ಪೂಜೆಯನ್ನು ಪ್ರತಿಯೊಬ್ಬರು, ಅದಕ್ಕೆ ನಾನಾ ವಿಧ ರೀತಿಯಲ್ಲಿ ಪೂಜೆ ಇದೆ. ನಾವು ಕಣ್ಣು ಮುಚ್ಚಿ 10 ನಿಮಿಷ ಭಗವಂತನ ಧ್ಯಾನ ಮಾಡಿದ್ರೂ ಅದು ಪೂಜೆ ಆಗ್ತದೆ. ನೀವು ಇಷ್ಟೆಲ್ಲ ಹೂವು ಇತ್ಯಾದಿ ಎಲ್ಲವನ್ನೂ ಇಟ್ಟು ನಮಗೆ ಶಕ್ತ್ಯಾನುಸಾರವಾಗಿ ಪೂಜೆ ಮಾಡಿದ್ರೂ ಅದು ಕೂಡ ಪೂಜೆ ಆಗ್ತದೆ. ಏನಿಲ್ಲ ಅಂತ ಹೇಳಿದ್ರು ಭಕ್ತಿಯಿಂದ ಒಂದು ತುಳಸಿ ದಳವನ್ನಿಟ್ಟರು ಕೂಡ ಅದು ಪೂಜೆ ಅನಿಸ್ಕೊಳ್ತದೆ. ಪೂಜೆಗೆ ಇದೇ ರೀತಿಯಾಗಿ ಮಾಡಬೇಕು ಇಲ್ಲ, ಆದರೆ ಮಾಡಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಶ್ರದ್ಧಾ ಭಕ್ತಿ ಬಹಳ ಅವಶ್ಯಕತೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು ಅರ್ವಾಚೀನ ಕಾಲದಿಂದ ಕೂಡ ಪರಂಪರೆಯಾಗಿ ಬಂದಿದೆ. ಈಗ ನಾವು ವರಮಹಾಲಕ್ಷ್ಮಿ ಅಂಥೇಳಿ ಪೂಜೆಯನ್ನು ಮಾಡ್ತೀವಿ. ಅದರ ವಿಧಾನವನ್ನು ತಿಳ್ಕೊಳ್ಳೋಣ. ಶ್ರಾವಣದ ಹುಣ್ಣಿಮೆಗೆ ಹತ್ತಿರವಿರುವಂತಹ ಶುಕ್ರವಾರದಲ್ಲಿ ಮನೆಯನ್ನು ಸ್ವಚ್ಛ ಮಾಡಿ ಎಲ್ಲ ತರಳು ತೋರಣಗಳಿಂದ ಶೃಂಗಾರ ಮಾಡಿ ಆ ಲಕ್ಷ್ಮಿಯ ಸ್ವಾಗತಕ್ಕೆ ಸಿದ್ಧರಾಗಬೇಕು ಅಂಥೇಳಿ ಮಂಗಳ ಸ್ನಾನವನ್ನು ಮಾಡಿ, ಯಾಕೆಂದರೆ ದೇಹ ಶುದ್ಧಿ ಆಗಬೇಕು, ಮನಸ್ಸು ಶುದ್ಧಿ ಆಗಬೇಕು. ಹಾಗಾಗಿ ಒಳ್ಳೆಯ ವಸ್ತ್ರವನ್ನು, ಮಡಿಯ ವಸ್ತ್ರವನ್ನು ಹುಟ್ಟಿ ಸುಮಂಗಲಿಯರು ಆ ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡ್ತೀವಿ. ವಿಶೇಷವಾಗಿ ಕಲಶವನ್ನು ಇಡ್ತೀವಿ. ಅದು ಮೃಣ್ಮಯ ಮಣ್ಣಿನಿಂದ ಮಾಡಿರ್ತಕ್ಕಂಥ ಕಲಶ ಆಗ್ಬೋದು, ಅಥವಾ ಬಂಗಾರದ ಕಲಶವಾಗ್ಬೋದು, ಹಿತ್ತಾಳೆ, ತಾಮ್ರ ಅಥವಾ ಬೆಳ್ಳಿ, ಹೀಗೆ ಅವರವರ ಮನೆಯಲ್ಲಿ ಯಾವ ಶಕ್ತ್ಯಾನುಸಾರವಾಗಿದೆಯೋ ಅದನ್ನು ನಾವು ತಂದಿಟ್ಟು ಪೂಜೆಯನ್ನು ಮಾಡಿ ಆ ಕಲಶದಲ್ಲಿ ಅನೇಕ ಮಂಗಳ ದ್ರವ್ಯಗಳನ್ನು ಹಾಕ್ತೀವಿ. ಈಗ ನೋಡಿ, ವಿಶ್ವಚೈತನ್ಯ ಶಕ್ತಿ ಅಂತಕ್ಕಂಥದ್ದು, ಯೂನಿವರ್ಸಲ್ ಪವರ್ ಅಂತ ಹೇಳ್ತೀವಲ್ಲ, ಆ ಒಂದು ಶಕ್ತಿ ಕಲಶದಲ್ಲಿ ಸನ್ನಿಹಿತವಾಗಬೇಕು. ನಾವು ಯಾವ ದೇವರ ಹೆಸರನ್ನು ಕರಿತೀವೋ ಆ ದೇವತೆಯ ಶಕ್ತಿ ಆ ಕಲಶದಲ್ಲಿ ಬಂದು ಆ ಶಕ್ತಿಯ ಒಂದು ಸಂಪೂರ್ಣ ಚೈತನ್ಯ ಆ ಕಲಶದಲ್ಲಿ ಇರ್ತದೆ. ಹಾಗಾಗಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಆ ದಿವಸ ಲಕ್ಷ್ಮಿಯ ಸಂಪೂರ್ಣ ಚೈತನ್ಯ ಪ್ರಕೃತಿಯ ಮೇಲೆ, ಭೂಮಿಯ ಮೇಲೆ ಬೀಳ್ತಾ ಇರ್ತದೆ. ಯಾರು ಅವಳ ಅನುಗ್ರಹವನ್ನು ತಗೊಳ್ತೀವೋ ಎಷ್ಟು ಬೇಕಾದ್ರೂ ತಗೊಳ್ಬಹುದು. ನಮ್ಮ ಶಕ್ತ್ಯಾನುಸಾರವಾಗಿ ನಮ್ಮ ಬೊಗಸೆ ಎಷ್ಟಿರ್ತದೋ ಅಷ್ಟು ನೀರು ಸಿಗ್ತದೆ, ನಮ್ಮ ಶ್ರದ್ಧೆ ಎಷ್ಟಿರ್ತದೋ ಅಷ್ಟು ಕೂಡ ನಮಗೆ ಆ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ. ಹಾಗಾಗಿ ಆ ಕಲಶದಲ್ಲಿ ಮಂಗಳ ದ್ರವ್ಯಗಳನ್ನು ಶುದ್ಧವಾಗಿ ಹಾಕಿ ಭಕ್ತಿ ಶ್ರದ್ಧೆಯಿಂದ ಕಾಯನ್ನು ಇಟ್ಟು ಹಾಗೆ ಆ ಸೀರೆ ಇತ್ಯಾದಿಗಳಿಂದ ಲಕ್ಷ್ಮಿಯನ್ನು ಅಲಂಕಾರ ಮಾಡಿ ವರಮಹಾಲಕ್ಷ್ಮೀ ನಮಃ ಮಹಾಗಣಾಧಿಪತಯೇ ನಮಃ ಮಧುಸ್ನಾನಂ ಸಮರ್ಪಯಾಮಿ. ಮಧುಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಶುದ್ಧೋದಕ ಸ್ನಾನಾನಂತರಂ